ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮದಂಜನಾಸುತಂ ಪರಿಷಡ್ವರ್ಗ ವಿಭಂಜನ, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣವೇದ ವಿದ್ಯಾಪಾರಂಗತಂ, ಹೈಮ್ರಾನಿಂ ವ್ಯಾಕರಣ ಪಂಡಿತಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಕಾತ್ಯಾಯನಾಯ ವಿದ್ಮಹಿ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಆದಿಶಕ್ತಿ ಪ್ರಚೋದಯಾತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂಕಾರನಾದ ರೂಪ ಗಣಪ ನಮಿಸುವೆ ಸುಮತಿಯ ಕರುಣಿಸು ಗಣಪ. ಓಂಕಾರನಾದ ರೂಪ ಗಣಪ ನಮಿಸುವೆ ಸುಮತಿಯ ಕರುಣಿಸು ಗಣಪ. ಓಂಕಾರನಾದ ರೂಪ ಗಣಪ. ಲಂಬೋದರನೇ ಅಂಬಾಸುತನೇ, ಲಂಬೋದರನೇ ಅಂಬಾಸುತನೇ, ಆದಿಪೂಜಿತ ಆಶ್ರಿತ ಪಾಲನೆ, ಆದಿಪೂಜಿತ ಆಶ್ರಿತ ಪಾಲನೆ. ಓಂಕಾರನಾದ ರೂಪ ಗಣಪ ನಮಿಸುವ ಸುಮತಿಯ ಕರುಣಿಸು ಗಣಪ. ಓಂಕಾರನಾದ ರೂಪ ಗಣಪ. ವಿಘ್ನೇಶ್ವರ ಭಗವಾನ್ ಕಿ, ಪವನ ಪುತ್ರ ಹನುಮಾನ್ ಕಿ, ಉಗೇಮಲ ಮಹಾದೇಶ್ವರ ಸ್ವಾಮಿ ಪಾದ ಕಿ. ರಾಮ ರಾಮ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ, ಮುಚಕುಂದ ವರದ ಗೋವಿಂದ, ಪುಂಡರೀಕ ವರದ ಗೋವಿಂದ, ನಂಬಿದ ಭಕ್ತೃದ್ಧಾರ ಮಾಡು ಗೋವಿಂದ ಗೋವಿಂದ. ಜಯ ನಮ ಪಾರ್ವತಿ ಪತಯೇ, ಹರ ಹರ ಮಹಾದೇವ ಶಂಭೋ. ಕೀರ್ತನ ಆರಂಭ ಕಾಲದಲ್ಲಿ ಮಹಾಗಣಪತಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ ನನ್ನ ಪೂಜ್ಯ ಗುರುಗಳಾದಂಥ ಕೀರ್ತಿಶೇಷರಾದಂಥ ಬೆಳಗೊಳ ನಾರಾಯಣದಾಸರನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಕ್ಷೇತ್ರಾದಿ ದೈವಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ಭಕ್ತಾಗ್ರೇಸರಾದ ತಮ್ಮೆಲ್ಲರಿಗೂ ಭಗವನ್ನಾಮ ಸಂಕೀರ್ತನೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಜ್ಞಾನಿಗಳು ಒಂದು ಮಾತನ್ನು ಹೇಳ್ತಿದ್ದಾರೆ, ಜಗತ್ತಿನಲ್ಲಿ ಮಾನವನಿಗೆ ಸೇವೆ ಬಹಳ ಮುಖ್ಯ ಅಂತ. ಸೇವೆಯ ಭಾಗ್ಯ ಮಾನವನಿಗೆ ತಾ, ಸೇವೆಯ ಭಾಗ್ಯ ಮಾನವನಿಗೆ ತಾ, ಆನಂದವನು ತರುವುದು ಜಗದಿ, ಸೇವೆಯ ಭಾಗ್ಯ ಮಾನವನಿಗೆ ತಾ. ಸೇವೆಯ ಗೈದ ಗರುಡನು ಹರಿಗೆ ವಾಹನ ತಾಲಾದ, ಸೇವೆಯ ಮಾಡುತ್ತ ನಂದಿಯು ಜಗದಲ್ಲಿ ಬಸವೇಶ್ವರನಾದ. ರಾಮರ ಸೇವೆಯ ಮಾಡಿದ ಹನುಮ,
ರಾಮರ ಸೇವೆಯ ಮಾಡಿದ ಹನುಮ ಜಗದಳು ಆ ಚಂದ್ರಾರ್ಕ ಕೀರ್ತಿ ಪಡೆದ ಸೇವೆಯ ಭಾಗ್ಯ ಮಾನವ ಜೀವಕ್ಕೆ ಆನಂದವ ತರುವುದೋ. ಸೇವೆಯ ಭಾಗ್ಯ ಮಾನವ ಜೀವಕ್ಕೆ ಆನಂದವನ್ನು ತರ್ತಕ್ಕಂಥದ್ದು. ಸೇವೆ ಮಾಡಿದಂಥ ಗರುಡ ಶ್ರೀಹರಿಯ ವಾಹನವಾದ, ಸೇವೆಗೈದ ನಂದಿ ಶಿವನ ವಾಹನ, ಬಸವೇಶ್ವರನಾಗಿ ಜಗತ್ತಲ್ಲಿ ಪೂಜೆಗೊಳಪಟ್ಟ. ಹಾಗೆ ರಾಮರ ಸೇವೆ ಮಾಡುತ್ತಾ, ರಾಮ ಧ್ಯಾನ ಮಾಡುತ್ತಾ, ಶ್ರೀರಾಮನಿಗಾಗಿ ಸೀತಾನ್ವೇಷಣೆಗಾಗಿ ಸಮುದ್ರವನ್ನೇ ಆರಿದಂಥ ಮಾರುತಿ ಆಂಜನೇಯ ಈ ಜಗಕ್ಕೆ ದೈವವಾಗಿ ನಿಂತ. ಎಲ್ಲರೂ ಆಂಜನೇಯನಂತೆ ಆಗಬೇಕು ಅಂತೇವೆ ನಾವು, ಹನುಮಂತನಂತೆ ಆಗಬೇಕು ಅಂತೆ. ಅಂಥ ಶಕ್ತಿ ಬೇಕು, ಅಂಥ ಭಕ್ತಿ ಬೇಕು. ಅದಕ್ಕೆ ಹಲವಾರು ಹಳ್ಳಿಗಳಲ್ಲಿ 10 ಗ್ರಾಮ ಲೆಕ್ಕ ಹಾಕಿದರೆ 1 ಗ್ರಾಮದಲ್ಲಾದರೂ ಆಂಜನೇಯನ ದೇವಸ್ಥಾನ ಇರುತ್ತೆ. ಹಾಗೆ ನಮ್ಮ ತಮಿಳುನಾಡಿನ ಅಗಲಕೋಟೆಯಲ್ಲಿ ಹನುಮದೇವರ ಭವ್ಯವಾದ ಮಂದಿರವನ್ನು ಕಟ್ಟಿದ್ದೀರಿ. ಬಹಳ ಸುಂದರವಾದ ಮಂದಿರವನ್ನು ಕಟ್ಟಿ ಉದ್ಘಾಟನೆ ಮಾಡಿ 48 ದಿನಗಳ ತನಕ ಬಹಳ ವೈಭವದಿಂದ ವಿಜೃಂಭಣೆಯಿಂದ ಆ ಸ್ವಾಮಿಗೆ ಮಂಡಲ ಪೂಜೆಯನ್ನು ಮಾಡಿ, ಆ ಮಂಡಲ ಪೂಜೆಯ ಮುಕ್ತಾಯದ ಸಂದರ್ಭದಲ್ಲಿ ಶಿವಾರ ಉಮೇಶ್ ಮತ್ತು ಸಂಗಡಿಗರನ್ನ ತಾವು ಆಹ್ವಾನಿಸಿ ಈ ವೇದಿಕೆ ಮೂಲಕ ಕಥಾಕಾಲಕ್ಷೇಪ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿದ್ದೀರಿ. ಕೂತ್ಕೊಳ್ಳಿ. ಸ್ವಲ್ಪ ಡೌಟು, ದಾಸರು ಹೆಂಗೆ ಕತೆ ಮಾಡ್ತಾರೋ ಇಲ್ವೋ ಹಂಗೆ ಹೊರಟೋಗ್ಬಿಡುವ ಅಂತ. ಪರವಾಗಿಲ್ಲಮ್ಮ, ಸುಮಾರು ಕತೆ ಮಾಡ್ತೀವಿ, ಕೂತ್ಕೊಳ್ಳಿ. ಹಂಗೆಲ್ಲ ಅನುಮಾನ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ. ಎಲ್ಲೋದ್ರೂ ಅನುಮಾನನೇ ಆಗ್ಬಿಡ್ತು. ಬರೀ ಅನುಮಾನ. ಮನೆಗೆಲ್ಲ CCTV, ಹೊಲಕ್ಕೆಲ್ಲ ಬೇಲಿ ಬಂದಿದೆ, ಹಂಗೂ ಅನುಮಾನ. ಯಾಕೆ ಇಷ್ಟೊಂದು CCTV ಹಾಕ್ಸಿದ್ರಿ ಮನೆಗೆ ಅಂದ್ರು. ಬೆಂಟಿ ಹೇಳಿದ್ಲು, ನಂಗೆ ಗಂಡು ಸರಿ ಇಲ್ಲ ಸ್ವಾಮಿ, ಅದಕ್ಕೆ ಹಾಕ್ಸಿದ್ದೀನಿ ಅಂತ. ಕಳ್ಳರ ಭಯ ಇಲ್ವಂತ ಅಮ್ಮನಿಗೆ, ಗಂಡಂದೇ ಭಯ ಅಂತ. ಅವನೆಲ್ಲೂ ಹೋಗ್ದಂಗೆ ನೋಡ್ಕೋಬೇಕು, CCTV ಹಾಕಿರೋದು. ಅಯ್ಯಮ್ಮ ಎಲ್ಲ ಆಫೀಸಲ್ಲಿ ಕುಂತ್ಕೊಂಡವಳೆ, ಇವನು ಆಚೆ ಹೋದ್ರೆ ಫೋನ್ ಹೊಡಿತಾಳೆ, ಮನೆ ಒಳಗೆ ಹೋಗು ಅಂದ್ರೆ ವಾಪಸ್ ಹೋಗ್ಬೇಕು, ಅವನು ಹೋಯ್ತಿದ್ದ. ಅಂಥ ಅನುಮಾನ ಈಗ. ಅದಕ್ಕೆ ದೇವ್ರ ಮೇಲೂ ಅನುಮಾನನೇ, ದಾಸರ ಮೇಲೂ ಅನುಮಾನನೇ. ಮಕ್ಕಳು ಗಲಾಟೆ ಮಾಡ್ಬಿಡದಪ್ಪ. ಹಾಗೆ ಕುಳಿತು ಕಥಾಮೃತವನ್ನು ಕೇಳಿ. ಈ ದಿವಸದ ಕಥಾಮೃತ ಹನುಮ ಜನನ, ಆಂಜನೇಯ ಸ್ವಾಮಿಯ ಜನನದ ದಿವ್ಯ ಕಥೆ ನಾವೆಲ್ಲರೂ ಕೂಡ ಕೇಳೋಣ, ಕೇಳಿ ಕಥಾರ್ಥರಾಗೋಣ. ಅಗಲಕೋಟೆಯ ಹನುಮಂತ ಧೀಮಂತ ಮಾರುತಿರಾಯ ಬೃಂದಾವನ ಸಾರಂಗ. ಆ ಹನುಮದೇವರನ್ನ ಒಂದು ಭಕ್ತಿಗೀತೆ ಆಡೋಣ. ಕಂಡೆನ ಆಂಜನೇಯನ ದಿವ್ಯ ರೂಪ ಹನುಮಂತನ, ಅಗಲಕೋಟೆಯಲ್ಲಿ ನಿಂತ ರಾಮದೂತನ, ಅಗಲಕೋಟೆಯಲ್ಲಿ ನಿಂತ ರಾಮದೂತನ. ಕಂಡೆನ ಆಂಜನೇಯನ. ಕಸರಾದ ಮನಕ್ಕೆ ನಿಂತ ಹನುಮಂತನ, ಸಮುದ್ರವನಾರಿದ ಜಗದೇ ಕವೀರನ. ರಕ್ಕಸ ಸಂಹಾರಕ್ಕೆ ನಿಂತ ಹನುಮನ, ಸಮುದ್ರವನ್ನು ಆರಿದ ಜಗದೇ ಕವೀರನ. ಅಗಲಕೋಟೆಯಲ್ಲಿ ನಿಂತ ಆಂಜನೇಯನ, ಅಗಲಕೋಟೆಯಲ್ಲಿ ನಿಂತ ಆಂಜನೇಯನ. ಕಂಡೆನ ಅಂಜನ ಕಲ್ಬನ, ಕಂಡೆನ ಆಂಜನೇಯನ.